ಸಿದ್ದರಾಮಯ್ಯನವರಿಗೆ ಮಂಡಿ ನೋವಿದೆ. ಆ ಕಾರಣಕ್ಕಾಗಿ ಅವ್ರು ಕೆಲ ದಿನಗಳಿಂದ ವೀಲ್ ಚೇರ್ನಲ್ಲಿ ಓಡಾಡ್ತಿದ್ದಾರೆ. ನಿಮ್ಗೆಲ್ಲ ಗೊತ್ತಿರೋ ಸಂಗತಿನೇ ಇದು. ಆದರೆ ಅದನ್ನೇ ಒಂದು ರೀತಿ ವ್ಯಂಗ್ಯ ಆಡೋದು, ನಿಮ್ಗೆ ಹಿಂಗೆ ಮಾಡಿದ್ ಹಿಂಗೆ ಆಯ್ತು ಅಂತ ಒಬ್ಬ ನಾಯಕ ಹೇಳೋದು ಎಷ್ಟು ಸರಿ? ಅದು ಯಾರು ಹೇಳಿದ್ದು? ಛಲವಾದಿ ನಾರಾಯಣ ಸ್ವಾಮಿ, ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಲೇವಡಿ ಮಾಡಿದ್ರು. ಒಂದು ಮಂಡಿ ನೋವಿನ ವಿಚಾರವನ್ನ ಅವರು ಹೀಗೆ ಕಿಂಡಲ್ ಮಾಡೋ ತರ ಮಾತನಾಡಿದ್ರು. ಈ ಎಸ್ಸಿ ಮತ್ತೆ TSP ಹಣ ದುರ್ಬಳಕೆ ಆಗಿದೆ ಅನ್ನುವಂಥದ್ದು ಏನು ಆರೋಪ ಮಾಡ್ತಾ ಇದ್ದಾರಲ್ಲ, ನಮ್ಮ ಜನರಿಗೆ ಅನ್ಯಾಯ ಮಾಡಿದ್ದಕ್ಕೆ ನೀವು ಕುಂಟ್ತಾ ಇದ್ದೀರಾ. ನಮ್ಮವರ ಹಣ ದುರುಪಯೋಗ ಮಾಡಿದ್ದಕ್ಕೆ ನೀವೀಗ ವೀಲ್ ಚೇರ್ನಲ್ಲಿ ಬರ್ತಾ ಇರೋದು. 25,000 ಕೋಟಿ ದಲಿತರ ಹಣ ದುರ್ಬಳಕೆ ಆಗಿದೆ, ಆ ಕಾರಣಕ್ಕಾಗಿನೇ ನೀವೀಗ ವೀಲ್ ಚೇರಲ್ಲಿ ಬರ್ತಾ ಇದ್ದೀರಾ ಅಂತ ಹೇಳ್ಕೊಂಡು ಛಲವಾದಿ ನಾರಾಯಣ ಸ್ವಾಮಿ ಹೀಗೆ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ತಪ್ಪಿದು ಅಂತ ಸ್ಥಾನದಲ್ಲಿರೋ ನಾಯಕ ಹೀಗೆ ಆದಂಥ ಒಂದು ಫಿಸಿಕಲ್ ಸಮಸ್ಯೆಯನ್ನ ಇದಕ್ಕಿದಾಯ್ತು ಅಂತ ಹೇಳೋದು ಬಹಳ ಬಾಲಿಶವಾದಂಥ ಸ್ಟೇಟ್ಮೆಂಟ್ಸ್ ಇವೆಲ್ಲ. ಹಣ ನುಂಗಿದ್ರಲ್ಲ ನೀವು, ಆ ನುಂಗಿದ್ದಕ್ಕೆ ನಿಮ್ಮ ಗಂಟ್ಲು ಸರಿ ಇಲ್ಲ. ಈಗ ಗಂಟ್ಲಲ್ಲಿ ಸಿಕ್ಕಾಕೊಂಡಿದೆ. ನಮ್ಮ ಜನರಿಗೆ ಅನ್ಯಾಯ ಮಾಡಿ ನೀವು ಓಡಾಡಕ್ ಹೋದ್ರಲ್ಲ, ಅದಕ್ಕೇನೆ ಈಗ ನೀವು ಕುಂಟ್ತಾ ಇರೋದು. ವೀಲ್ ಚೇರ್ ಬಂದಿದೆ. ಈಗ ನಮ್ಮ ಜನರಿಗೆ ಅನ್ಯಾಯ ಮಾಡಿದ್ರೆ ಯಾವ ಚೇರ್ ಎಲ್ಲ ಕುತ್ಕೊಂಡ್ಬಿಡಿ ಹೆಂಗಸರು. ವೀಲ್ ಚೇರ್ ಹೋಗಿ ಬೇರೆ ಚೇರ್ ಬರ್ತದ. ಆಮೇಲೆ ನಮ್ಮವ್ರಿಗೆ ಮೋಸ ಮಾಡಬೇಡಿ, ಅನ್ಯಾಯ ಮಾಡಬೇಡಿ. 25,000 ಕೋಟಿ ನಮ್ಮ ಬಡವರ ಹಣ ನುಂಗಿದ್ರಲ್ಲ ನೀವು, ಆ ನುಂಗಿದ್ದಕ್ಕೆ ನಿಮ್ಮ ಗಂಟ್ಲು ಸರಿ ಇಲ್ಲ. ಈಗ ಗಂಟ್ಲಲ್ಲಿ ಸಿಕ್ಕಾಕೊಂಡಿದೆ. ನಮ್ಮ ಜನರಿಗೆ ಅನ್ಯಾಯ ಮಾಡಿ ನೀವು ಓಡಾಡಕ್ ಹೋದ್ರಲ್ಲ, ಅದಕ್ಕೇನೆ ಈಗ ನೀವು ಕುಂಟ್ತಾ ಇರೋದು. ವೀಲ್ ಚೇರ್ ಬಂದಿದೆ. ಈಗ ನಮ್ಮ ಜನರಿಗೆ ಅನ್ಯಾಯ ಮಾಡಿದ್ರೆ ಯಾವ ಚೇರ್ ಎಲ್ಲ ಕುತ್ಕೊಂಡ್ಬಿಡಿ ಹೆಂಗಸರು. ವೀಲ್ ಚೇರ್ ಹೋಗಿ ಬೇರೆ ಚೇರ್ ಬರ್ತದ. ಆಮೇಲೆ ನಮ್ಮವ್ರಿಗೆ ಮೋಸ ಮಾಡಬೇಡಿ, ಅನ್ಯಾಯ ಮಾಡಬೇಡಿ. 25,000 ಕೋಟಿ ನಮ್ಮ ಬಡವರ ಹಣ ನುಂಗಿದ್ರಲ್ಲ ನೀವು, ಆ ನುಂಗಿದ್ದಕ್ಕೆ ನಿಮ್ಮ ಗಂಟ್ಲು ಸರಿ ಇಲ್ಲ. ಈಗ ಗಂಟ್ಲಲ್ಲಿ ಸಿಕ್ಕಾಕೊಂಡಿದೆ. ನಮ್ಮ ಜನರಿಗೆ ಅನ್ಯಾಯ ಮಾಡಿ ನೀವು ಓಡಾಡಕ್ ಹೋದ್ರಲ್ಲ, ಅದಕ್ಕೇನೆ ಈಗ ನೀವು ಕುಂಟ್ತಾ ಇರೋದು. ವೀಲ್ ಚೇರ್ ಬಂದಿದೆ. ಈಗ ನಮ್ಮ ಜನರಿಗೆ ಅನ್ಯಾಯ ಮಾಡಿದ್ರೆ ಯಾವ ಚೇರ್ ಎಲ್ಲ ಕುತ್ಕೊಂಡ್ಬಿಡಿ ಹೆಂಗಸರು. ವೀಲ್ ಚೇರ್ ಹೋಗಿ ಬೇರೆ ಚೇರ್ ಬರ್ತದ. ಆಮೇಲೆ ನಮ್ಮವ್ರಿಗೆ ಮೋಸ ಮಾಡಬೇಡಿ, ಅನ್ಯಾಯ ಮಾಡಬೇಡಿ. 25,000 ಕೋಟಿ ನಮ್ಮ ಬಡವರ ಹಣ. ಮೊದಲೇ ಹೇಳಿದಾಗೆ ಈಗ ದೈಹಿಕವಾಗಾದಂಥ ಕೆಲ ಸಮಸ್ಯೆಗಳೇನಿರುತ್ತೆ, ನೋವುಗಳೇನು ಕಾಡುತ್ತೆ ಅಂಥದನ್ನೆಲ್ಲ ಈ ರೀತಿಯಾದಂಥ ವಿಚಾರಕ್ಕೆ ತಳಕು ಹಾಕಿ ಹಿಂಗೊಂದು ಲಿಂಕ್ ಮಾಡೋದು, ಅದಕ್ಕೊಂದು ಟೀಕೆ ಮಾಡೋದು. ಹಾಗಾದ್ರೆ ಹಿಂದಿನ ಸರ್ಕಾರದಲ್ಲಿ ಬೊಮ್ಮಾಯಿಯವರು ಕುಂಟ್ಕೊಂಡು ಓಡಾಡ್ತಾ ಇದ್ರು, ಅವರಿಗೂ ಸಮಸ್ಯೆ ಇತ್ತು. ಅದೇನೋ ನೀವು ಅನ್ಯಾಯ ಮಾಡಿದ್ರಿ ಅದಕ್ಕೋಸ್ಕರ ಕುಂಟ್ತಿದ್ದೀರಾ ಅಂತ ಹೇಳೋಕ್ಕಾಗುತ್ತಾ? ಅಂದರೆ ಒಬ್ಬ ರಾಜಕೀಯ ನಾಯಕರುಗಳು, ಅದರಲ್ಲೂ ಈ ಥರದ ಸ್ಥಾನದಲ್ಲಿರುವಂಥವ್ರು, ಈ ಥರ ಬಾಲಿಶವಾದಂಥ ಸ್ಟೇಟ್ಮೆಂಟ್ಗಳನ್ನು ಮಾಡಬಾರ್ದು. ಅದು ಒಂದು ಒಳ್ಳೆಯ ಉದಾಹರಣೆ ಅಲ್ಲ.